ಕಾಂಗ್ರೆಸ್ ಸರ್ಕಾರ ಮಾಡಿರುವಂತಹ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ಒಂದು ಕಚೇರಿಯನ್ನ ಮಾಡಿ ಅದಕ್ಕೆ ಅಧ್ಯಕ್ಷರು ಸದಸ್ಯರುಗಳನ್ನ ಮಾಡುವ ಮೂಲಕ ಸರ್ಕಾರದ ಹಣವನ್ನ ಪೋಲು ಮಾಡುತ್ತಿದೆ. ಆ ಕಾರ್ಯಕರ್ತರಿಗೆ ಸರ್ಕಾರದ ಹಣವನ್ನ ನೀಡುತ್ತಿದ್ದಾರೆ. ಇದು ಯಾವ ಹಣ ಎಂಬುದನ್ನ ಸರ್ಕಾರ ಅರ್ಥವನ್ನ ಮಾಡಿಕೊಳ್ಳಬೇಕು ಎಂದು ತುರುವೇಕೆರೆ ಕ್ಷೇತ್ರದ ಶಾಸಕ ಎಂಟಿ ಕೃಷ್ಣಪ್ಪ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ತುರುವೇಕೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದವರು, ಸರ್ಕಾರ ಗಿಮಿಕ್ ಮಾಡಿ ರಾಜಕೀಯದಲ್ಲಿ ಗೆಲುವನ್ನ ಪಡೆದಿದೆ. ಆದರೆ ಜನರ ಸಾರ್ವಜನಿಕರ ಹಣವನ್ನ ಹೇಗೆಲ್ಲ ದುರುಪಯೋಗ ಮಾಡಿಕೊಳ್ಳುತ್ತಿದೆ ಎಂಬುದರ ಬಗ್ಗೆ ಅವರು ಅರ್ಥ ಮಾಡಿಕೊಳ್ಳಬೇಕು ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದರು. 5 ಗ್ಯಾರಂಟಿನ ಡಿಕ್ಲೇರ್ ಮಾಡಿದ್ರು. ಈಗ ಜಾರಿ ಮಾಡಿದ್ದಾರೆ. 56,000 ಕೋಟಿ ದುಡ್ಡು ಅದಕ್ಕೆ ವೆಚ್ಚ ಆಗ್ತದೆ. ಸ್ಟೇಟ್ ಬಜೆಟ್ ಇಂದ ಜನ ಕಟ್ಟೋ GST ಟ್ಯಾಕ್ಸ್ ಅನ್ನು ಅವ್ರಿಗೆ ಕೊಡ್ತಾ ಇದ್ದಾರೆ. ಆದ್ರೆ ಅದು ಇಂಪ್ಲಿಮೆಂಟೇಷನ್ಗೆ ಸರ್ಕಾರ ಕಾಂಗ್ರೆಸ್ ಕಾರ್ಯಕರ್ತೆ ಸಂಬಳ ಕೊಡ್ತಾ ಇದೆ. ಎಲ್ಲ ಈ ದೇಶದಲ್ಲಿ ಉಂಟ, ಈ ರಾಷ್ಟ್ರದಲ್ಲಿ ಉಂಟಿದ್ರಿ. ಬಿಜೆಪಿ ಸರ್ಕಾರ ಬಂದ್ರೆ ಬಿಜೆಪಿ ಕೊಡೋದು, ಜನತಾದಳ ಸರ್ಕಾರ ಕೊಡೋದು, ಅದು ಕಾಂಗ್ರೆಸ್ ಬಂದು ಕೊಡೋದು. ಏನಂತ ಇದು ಅಂದ್ರೆ ಸರ್ಕಾರದ ಏನು GST ಬಡವ್ರ ದುಡ್ಡಲ್ಲ, ಇವರು ಮನಸೋ ಇಚ್ಛೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೊಡ್ತಾರೆ. ಇದು ಕಾನೂನು ಬಾಹಿರ. ಯಾವುದೇ ಕಾರಣಕ್ಕೂ ಮತ್ತೆ KPSC ಆಗಬೇಕು ರಿಕ್ರೂಟ್ಮೆಂಟ್, DRC ಆಗಬೇಕು, ರಿಸರ್ವೇಶನ್ ಆಗಬೇಕು ಇವಾಗ ರಿಕ್ರೂಟ್ಮೆಂಟ್ಗೆ. ಹಾಗಾಗಿ ಇದು 100% ಕಾನೂನು ಬಾಹಿರ. ಜೊತೆಗೆ ಇದೇನು ಕಾಂಗ್ರೆಸ್ ಫಂಡ್ ಅಲ್ಲ. ಕಾಂಗ್ರೆಸ್ ಫಂಡ್ ಇದ್ರೆ ಇಂಪ್ಲಿಮೆಂಟೇಷನ್ಗೆ ಕಾಂಗ್ರೆಸ್ ಫಂಡ್ ಕೊಟ್ಕೊಳ್ಳಿ. ಸರ್ಕಾರ ದುಡ್ಡು ಕೊಡ್ಲಿಕ್ಕೆ ಇವ್ರಿಗೆ ಲಕ್ಕಿದೆ. ಇವ್ರು ಯಾರು? ನಮ್ಮ ದುಡ್ಡ ಕೊಡಕ್ಕೆ ಇವ್ರು ಯಾರ್ರಿ? ಹಂಗಾಗಿ ಇದು ಒಂದು ಖಂಡನೀಯ. ಇದು ED ಮತ್ತು CBIಗೆ ಅಟ್ರಾಕ್ಟ್ ಆಗುತ್ತೆ. ಶ್ರೇಯಕೃಷ್ಣಗೆ ನಾನೇ ಫೋನ್ ಮಾಡಿ ಹೇಳ್ತೀನಿ ಹಾಕಪ್ಪ ಅಂತ. ಯಾಕೆಂದ್ರೆ ಇದು ಕರೆಕ್ಟ್ ಆಗಿ EDಗೆ ಅಟ್ರಾಕ್ಟ್ ಆಗುತ್ತೆ ಕೇಸ್. ಇದು ಮತ್ತೆ CBIಗೂ ಆಗ್ತದೆ. ಸರ್ಕಾರಿ ನಮ್ಮ ಸ್ಟೇಟ್ ಎಕ್ಸೈಸ್ ಫಂಡ್ ಅನ್ನ ಯಾವುದೇ ಕಾರಣಕ್ಕೂ ಆ ಪಕ್ಷದ ಕಾರ್ಯಕರ್ತರು ಕೊಡ್ಲಿಕ್ಕೆ ಬರಲ್ಲ. ಇದು ಕಾನೂನು ಬಾಹಿರ. ಹಾಗಾಗಿ ಸಿದ್ದರಾಮಯ್ಯನವರು ಮತ್ತು ಅವ್ರ ಕ್ಯಾಬಿನೆಟ್ ದುರಾಡಳಿತವಾಗಿ ದುರುಪಯೋಗ ಮಾಡ್ಕೊಂಡಿದ್ದಾರೆ. ಇದನ್ನ ಖಂಡಿಸ್ತೇನೆ. ಇದನ್ನ KDP ಮೀಟಿಂಗ್ನಲ್ಲೂ ನಾನು ಮಾತಾಡ್ತೀನಿ, ವಿಧಾನಸೌಧದಲ್ಲೂ ಮಾತಾಡ್ತೀನಿ. ಶ್ರೇಯಕೃಷ್ಣಗೂ ನಾನು ಹೇಳ್ತೀನಿ, CBIಗೆ ED ಹಾಕಪ್ಪ ಅಂತ.